ದುಡ್ಬಿಟ್ಟು ತಿಂಗಳ EMI ಕಟ್ಟೋದು. ಹಂಗಾದ್ರೆ ಎತ್ತು ಕಾಲರ್ನ ತಿರುಗಿಸು ಮೀಸೆನ. ಹಾಯ್ ಗುರು, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಫಸ್ಟಿಂದ ಲಾಸ್ಟ್ ತನಕ ಪೂರ್ತಿ ವಿಡಿಯೋ ನೋಡಿ. ವಿಡಿಯೋ ತುಂಬ ಅಂದರೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಮಿಸ್ ಮಾಡೋದ್ಕಿಂತ ಹೋಗಲೇಬೇಡಿ. ಇನ್ಸ್ಟಾದಲ್ಲಿ ಏನಾದರೂ ನಿಮಗೆ ಅರ್ಧ ವಿಡಿಯೋ ಸಿಕ್ಕಿದ್ರೆ ಬಯೋದಲ್ಲಿ ಯೂಟ್ಯೂಬ್ ಲಿಂಕ್ ಹಾಕಿರ್ತೀನಿ. ಸೊ ಅದರಲ್ಲಿ ಹೋಗಿ ನೋಡಿ. ಯೂಟ್ಯೂಬಲ್ಲಿ ನಿಮಗೆ ಫುಲ್ ವಿಡಿಯೋ ಸಿಕ್ಬಿಡುತ್ತೆ. ಸೊ ಶುರು ಮಾಡೋಣ ಬನ್ನಿ. ಗುರು, ನೀವು ಮೊದಲೇನು ಕ್ಲಿಪ್ ನೋಡಿದ್ವಲ್ಲ ಸ್ಟಾರ್ಟಿಂಗು, ಆ ಸ್ಟಾರ್ಟಿಂಗ್ ಕ್ಲಿಪ್ಪಲ್ಲಿ ವಿಡಿಯೋ ಮಾಡಿ ಟ್ರೋಲ್ ಫೇಸ್ ಎಲ್ಲ ಎಡಿಟ್ ಮಾಡಿ ಹಾಕಿದಾನೆ ಗೊತ್ತಾ? ಅವನ ಬಗ್ಗೆನೇ ನಾವಿವತ್ತು ಮಾತಾಡಕ್ಕೆ ಹೋಗ್ತಿರೋದು. ನೀವೇನಾದರೂ ಸುಳ್ಳು ಅಂದ್ಕೊಂಡ್ರಿ, ನಿಮಗೇನಾದರೂ ನಾ ಹೇಳೋದೆಲ್ಲ ಸುಳ್ಳು ಅನಿಸಿದ್ರೆ ಕಮೆಂಟ್ಸ್ ಆದರೂ ಹಾಕ್ಕೊಳ್ಳಿ, ಇಲ್ಲ ಬೈಕೊಳ್ಳೋರು ಬೈಕೊಳ್ಳಿ, ನನಗೇನಾಗಕ್ಕಿಲ್ಲ. ನಾವೊಂದಿರೋ ಬಂಡವಾಳನ ಎಲ್ಲ ಬಯಲು ಮಾಡ್ತಿದ್ದೀನಿ ಅಷ್ಟೇ. ಗುರು, ಏನಂತ ಹೇಳಿದ್ರೆ, ಬ್ಲೇಸ್ದು ಒಂದು ವಿಡಿಯೋ ಮಾಡಿ ನಾನು ಹಾಕಿರ್ತೀನಿ. ಆ ವಿಡಿಯೋದಲ್ಲಿ ತುಂಬ ಅಂದರೆ ತುಂಬ ಜನ ಕಮೆಂಟ್ ಮಾಡಿ ನನಗೆ ಬೈದಿರ್ತೀರಾ, ಅವನದು ನೀ ಯಾಕೆ ಕಾಪಿ ಮಾಡಿದ್ಯಾ ಅಂತ, ಅವನದು ಕಾಪಿ ಮಾಡಿ ನೀವು ವಿಡಿಯೋ ಮಾಡಿದ್ಯಾ ಅಂತ. ಸೊ ನಿಮಗೆಲ್ಲ ನಿಜವಾಗ್ಲೂ ಹೇಳಬೇಕು ಅಂದರೆ ಅವನದು ನಾ ಕಾಪಿ ಮಾಡಿಲ್ಲ, ನಂದು ಅವನು ಕಾಪಿ ಮಾಡಿರೋದು. ಮತ್ತೊಂದೇನಂತ ಹೇಳಿದ್ರೆ, ಆ ವಿಡಿಯೋ ಹಾಕಿ 7 ದಿನ ಆಗಿತ್ತು. ನನಗೆ ವೋಲ್ಟರ್ ಬ್ರೋ ಇದ್ದಾರಲ್ಲ, ಅವ್ರು ನನಗೆ ಕಾಮೆಂಟ್ಸ್ ಮಾಡಿ ಹೇಳ್ತಾರೆ, ಬ್ರೋ ಈ ಥರ ಅಂತ. ನೋಡಿ, ನನಗೆ ವೋಲ್ಟರ್ ಬ್ರೋ ಕಮೆಂಟ್ಸ್ ಹಾಕಿರೋದನ್ನ ನಾನು ನಿಮಗೆ ತೋರಿಸ್ತೀನಿ. ಎಲ್ಲೋಯ್ತು ನೋಡಿ, ಸಿಕ್ತು. ಶೋಕಿ ಮಾಡ್ತಿರೋ ಅವನಿಗೆ ಈ ವಿಡಿಯೋ. ಗುರು ಏನು ಬ್ರೋ, ನಿಮಗೆ ಅವನ ಬಗ್ಗೆ ಪೂರ್ತಿ ಗೊತ್ತಿಲ್ಲ. ಅವನ ಬಂಡವಾಳ ನನ್ನ ಹತ್ರ ಇದೆ. ಸ್ವಲ್ಪ ಜನ ಅವರು DM ಕೂಡ ಮಾಡಿದ್ರು ನನಗೆ. ಹೇಳಿದ್ರೆ ಅವ್ರು ನನಗೆ DM ಮಾಡಿ ಹೇಳ್ತಾರೆ, ಬ್ರೋ ಈ ಥರ ಅಂತ. ಸೊ ನನಗೆ ಇಲ್ಲಿ ತನಕ ಬ್ಲೇಸ್ದು ನಾನು ಒಂದು ಫಾಲೋವರ್ಸ್ ಆಗಿದ್ದೆ. ಸೊ ಅವನ ಬಂಡವಾಳ ಎಲ್ಲ ಬಯಲಾದ್ಮೇಲೆ ನಾವು ಆ ಚೂತ್ಯ ನನ್ನ ಮಗಂದು ಅನ್ಫಾಲೋ ಮಾಡಿ ಬಿಸಾಕ್ಬಿಟ್ಟೆ. ಸೊ ವಿಡಿಯೋ ಫಸ್ಟಿಂದ ಎಂಡ್ ತನಕ ಪೂರ್ತಿ ನೋಡಿ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಮಿಸ್ ಮಾಡ್ಕೊಳಕ್ಕಿಂತ ಹೋಗಬೇಡಿ. ಗುರು, ವೋಲ್ಟರ್ ಬ್ರೋದು ಒಂದು ವಾಯ್ಸ್ ಮೆಸೇಜ್ ಹಾಕ್ತೀನಿ, ಕೇಳಿಸ್ಕೊ ಬನ್ನಿ. ಅವನ ಬಂಡವಾಳ ಪೂರ್ತಿ ಹೇಳ್ತೀನಿ. 2020ರಲ್ಲಿ ಟೀಮ್ ಕರ್ನಾಟಕ ಅಂತ ಒಬ್ಬರವ್ರೆ. ಆಗ ಆಲ್ಮೋಸ್ಟ್ 200K ಸಬ್ಸ್ಕ್ರೈಬರ್ಸ್ ಇಟ್ಕೊಂಡಿದ್ರು. ಆವಾಗ ಆಗಿರಲಿಲ್ಲ, ಈ ಸ್ಕ್ಯಾಮ್ಸ್ ಎಲ್ಲ ಆದಮೇಲೆ ಆಗಿದ್ದು. ಈ ಬ್ಲೇಡ್ ಏನು ಮಾಡೋನು ಗೊತ್ತಾ, ಅವ್ರ ಹತ್ರ ಹೋಗ್ಬಿಟ್ಟು ID ಏನೋ ಈಸ್ಕೊಂಡು ದುಡ್ಡು ಕೊಡ್ದಿರ ಹೋಗ್ಬಿಟ್ಟಿದ್ದ. ಅವರಮ್ಮ ನಂಬರ್ ಸಿಕ್ಕಿ ಅವನ್ನೆಲ್ಲ ಯಾವರು ಏನು ಎಲ್ಲ ಹುಡುಕಿ ಅವರು ಟೀಮ್ ಕರ್ನಾಟಕನವರು ಅವರಮ್ಮಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಹೆಂಗೆ ಕೇಳ್ತಾರೆ, ನಾರ್ಮಲಾಗಿ ಕೇಳ್ತಾರೆ, ನಿಮ್ಮ ಮಗ ಹಿಂಗೆ ಮಾಡೋನಂದರೆ ಯಾರಿಗೆ ಬೈಬೇಕು ಬ್ರೋ? ಸ್ಕ್ಯಾಮ್ ಮಾಡಿರೋನ್ಗೆ ಬೈಬೇಕಾ, ಸ್ಕ್ಯಾಮ್ ಮಾಡಿಸ್ಕೊಂಡಿರೋನ್ಗೆ ಬೈಬೇಕಾ? ಉಲ್ಟಾ ಅವರಮ್ಮ ಅವನಿಗೆ ಬೈದವಳೆ ಬ್ರೋ. 2020 ಮ್ಯಾಟ್ರ್ ಹೇಳ್ತಾ ಇದ್ದೀನಿ. ಅವನು 2020ರಿಂದನೇ ಸ್ಕ್ಯಾಮರ್. ಅವನು ಆ ದುಡ್ಡು ಸ್ಕ್ಯಾಮ್ ಮಾಡ್ಕೊಂಡು ಹೋಗಿ ಗಾಡಿ ಡೌನ್ ಪೇಮೆಂಟ್ ಕಟ್ಕೊಂಡು ಮಾಡ್ಕೊಂಡಿರೋ ನನ್ನ ಮಗ ಅವನು ಬ್ರೋ. ನಿಮ್ಗೆ ರಿಯಾಲಿಟಿ ತುಂಬ ಜನಕ್ಕೆ ಗೊತ್ತಿಲ್ಲ. ಅವನೇನೋ ಮ್ಯಾನಿಪುಲೇಷನ್ ಮಾಡ್ತಾವನೆ. ಗೈಸ್, ಬಡವ ಅಂತ ವೀಡಿಯೋ ಮಾಡಿದ್ಮೇಲೆ ಯಾರಿಗಾದ್ರೆ ಸಪೋರ್ಟ್ ಸಿಗಲ್ಲ ಬ್ರೋ. ನೀನು ಮಾಡಿ ನೋಡು, ಅದೇ ಮ್ಯೂಸಿಕ್ಕು, ಅದೇ ಕ್ವಾಲಿಟಿ, ಅದೇ ಎಲ್ಲ. ನೀನು ಒಂದು ವೀಡಿಯೋ ಮಾಡಿ ಹಾಕು ಬ್ರೋ. ಯಾಕೆ ಸಪೋರ್ಟ್ ಸಿಗಲ್ಲ ನೀನು ನೋಡ್ತೀನಿ. ನಿನಗೆ ಯಾಕೆ 300K ಆಗಲ್ಲ, 400K ಆಗಲ್ಲ? ಬಡವ ಅನ್ನೋ ಸಿಂಪತಿನ ಯೂಸ್ ಮಾಡಿಕೊಂಡು ಎಲ್ಲರ ಹತ್ರನೂ ಆಟ ಆಡ್ತಾವನೆ. ಮನಸ್ಥಿತಿ ನಮ್ಮ ಇದರಲ್ಲಿ ಆಟ ಆಡ್ತಿರೋದಷ್ಟೇ ಅವನು. ವೋಲ್ಟರ್ ಬ್ರೋ, ಐ ಸೆಲ್ಯೂಟೆಡ್ ಬ್ರೋ. ನಿಜವಾಗ್ಲೂ ಐ ಸೆಲ್ಯೂಟೆಡ್. ಏನೀಗ ನೀವು ನೋಡಿದ್ರಲ್ಲ, ನಾ ಹೇಳಿದ್ದು ಸುಳ್ಳಾಗಬಾರ್ದು ಅಂತ ಅದನ್ನು ತೋರಿಸಿದೆ ಅಷ್ಟೇ. ಇಷ್ಟೇ ಅಲ್ಲ, ಇನ್ನೂ ತುಂಬ ಇದೆ. ನಿಮಗೆ ತುಂಬ ಅಂದರೆ ತುಂಬಾ ತೋರಿಸ್ತೀನಿ. ವಿಡಿಯೋ ಫುಲ್ ಇಂಟ್ರೆಸ್ಟಿಂಗ್ ಆಗಿದೆ. ಇಷ್ಟೇ ನೋಡಿದ್ರೆ ನಿಮಗೇನು ಅನಿಸಲ್ಲ. ಈಗ ಇವನು ಹೇಳ್ತಿರೋದು ಸುಳ್ಳಾಗಿರ್ಬೋದು, ಈ ಥರ ನಿಮಗೆ ಅನ್ನಿಸ್ತಿರ್ಬೋದು. ಸೊ ಫಸ್ಟಿಂದ ಲಾಸ್ಟ್ ತನಕ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ಹೇಳ್ತಿದ್ದೀನಿ, ಫಸ್ಟಿಂದ ಲಾಸ್ಟ್ ತನಕ ಪೂರ್ತಿ ವಿಡಿಯೋ ನೋಡಿ. ನನಗೆ ಮೊದಲು ಹಿಂಗೆ ಅನಿಸಿದ್ದು ಸುಳ್ಳಾಗಿರ್ಬೋದು ಅಂತ. ಪ್ರತಿಯೊಂದು ಡೀಟೇಲ್ಸ್ ನೋಡಿದ ಮೇಲೇ ನನಗೆ ಅರ್ಥ ಆಗಿದ್ದು ಇವನ್ ದೊಡ್ಡ ಬ್ಲೇಡ್ ನನ್ನ ಮಗ ಅಂತ. ಸೊ ಈ ವಿಡಿಯೋ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟಿಂದ ಲಾಸ್ಟ್ ತನಕ ನೋಡಿ. ಐ ಸೆಲ್ಯೂಟೆಡ್ ವೋಲ್ಟರ್ ಬ್ರೋ. ಏನು ನೆನ್ನೆ ವಿಡಿಯೋ ಮಾಡಿ ಹಾಕಿದಾನಲ್ಲ, 100K ಸಬ್ಸ್ಕ್ರೈಬರ್ಸ್ ಆದರೆ ನಾನು ಫೇಸ್ ರಿವೀಲ್ ಮಾಡ್ತೀನಿ ಅಂತ.
ನೀನೇನೋ ಮಾಡೋದು, ನಾನೇ ನಿನ್ನ ಫೇಸ್ ರಿವೀಲ್ ಮಾಡ್ತೀನಲ್ಲ. ಈಗ ಈ ವಿಡಿಯೋದಲ್ಲಿ ನಿಮಗೆ ಒಂದು ಫೇಸ್ ಏನಾದರೂ ನೋಡ್ಬೇಕಂದ್ರೆ ಲಾಸ್ಟ್ ತನಕ ನೋಡಿ, ಮಿಸ್ ಮಾಡೋಕ್ಕೊಂದು ಹೋಗ್ಬೇಡಿ. ನಿಮಗೇನಾದರೂ ಅವ್ನ ಫೇಸ್ ನೋಡಲೇಬೇಕು ಅಂದರೆ ಅವ್ನ ಫೇಸ್ ನಾ ರಿವೀಲ್ ಮಾಡ್ತಿದ್ದೀನಿ. ಸೊ ಲಾಸ್ಟ್ ತನಕ ಆ ವಿಡಿಯೋ ಮಿಸ್ ಮಾಡದೆ ನೋಡಿ. ಸೊ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಗುರು, ನೀವು ಅಂದ್ಕೊಂಡಿರ್ಬೋದು ಇವನು ಯಾರ ಜೊತೆ ಆದರೂ ದುಡ್ಡಿಸ್ಕೋ ವಿಡಿಯೋ ಮಾಡ್ತಿದ್ದಾನೆ ಅಂತ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೆ ಈ ವಿಡಿಯೋ ಮಾಡಬೇಕು ಅನಿಸಿದ್ದಕ್ಕೆ ನಾನು ಮಾಡ್ತಿದ್ದೀನಿ. ಪ್ರತಿಯೊಬ್ಬರಿಗೂ ಒಂದು ವಿಷಯ ತಿಳಿಸ್ಕೊಡ್ಬೇಕು ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಅದು ಅಲ್ಲದೆ 2022 ಅಲ್ಲಿ ದೊಡ್ಡ ಸ್ಕ್ಯಾಮರ್ ಅವನು. ಗೈಸ್, ಈಗೇನು ನೀವು ಸ್ಕ್ರೀನ್ ರೆಕಾರ್ಡ್ ನೋಡ್ತಿದ್ದೀರಲ್ಲ, ಇದೊಂದು ಸ್ಕ್ಯಾಮ್ ಮಾಡಿರುವಂಥ ಒಂದಿಷ್ಟು ಪ್ರೂಫ್ಗಳು. ಸ್ಕ್ಯಾಮ್ ಮಾಡಿರೋದಿದು ಅಂದರೆ ಬೇರೆಯವ್ರಿಗೆ ಹೇಳೋದು ಅಕೌಂಟು ಕೊಡಿಸ್ತೀನಿ ಹಂಗೆ ಹಿಂಗೆ ಅಂತ, ಅವ್ರ ಅಕೌಂಟ್ನ ತಗೊಳ್ಳೋದು, ಅವ್ರಿಗೆ ದುಡ್ಡು ಕೊಡ್ತೀನಿ ಅಂತ ನಂಬಿಸೋದು, ಬೇರೆಯವರಿಗೆ ID ಕೊಡಿಸ್ತೀನಿ ಅಂತ ದುಡ್ಡು ಹಾಕಿಸ್ಕೊಳ್ಳೋದು, ಆ ಥರದ್ದೆಲ್ಲ ಮಾಡ್ತಿದ್ದಾನೆ ಇವನು. ಗುರು, ನೀವೀಗೇನು ವಿಡಿಯೋ ನೋಡಿದ್ರಲ್ಲ, ಆ ವಿಡಿಯೋ ನೋಡಿದ್ಮೇಲೂ ನಿಮಗೆ ಅನಿಸಿರ್ಬೋದು ಇವನು ಸುಳ್ಳು ಹೇಳ್ತಿರ್ಬೋದು ಅಂತ. ನಿಜ ಹೇಳ್ಬೇಕಂದ್ರೆ ಇದೆಲ್ಲ ಪ್ರತಿಯೊಂದು ಕೂಡ ನಿಜ. ಇದಿಷ್ಟೇ ಅಲ್ಲ, ಇನ್ನೂ ತುಂಬನೇ ಇದೆ. ಸೊ ಇದಿಷ್ಟೇ ಅಲ್ಲದೆ ಅವನು ಹುಡುಗಿರು ಹುಚ್ಚಿರುವಂಥ ಒಬ್ಬ ನೀಚ ನನ್ನ ಮಗ. ಅದನ್ನು ಕೂಡ ಸ್ಕ್ರೀನ್ ಶಾಟ್ ನಿಮಗೆ ಪ್ಲೇ ಮಾಡ್ತೀನಿ. ಸೊ ಸ್ವಲ್ಪ ಬ್ಲರ್ ಮಾಡಾಕ್ತೀನಿ, ಯಾರು ಕೂಡ ಇದು ಮಾಡೋಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ನಮ್ಮನೆಲ್ಲೋ ಅಕ್ಕ ತಂಗಿರಿರ್ತಾರೆ. ಸೊ ಹಾಗಾಗಿ ನೋಡಿ ಈ ಸ್ಕ್ರೀನ್ಶಾಟಲ್ಲಿ ನೀವು ನೋಡ್ಬೋದು, ಒಂದು ಹುಡುಗಿನ ಕೂರಿಸ್ಕೊ ಹೋಗ್ತಿದ್ದಾನೆ. ಅವಂದೇ ಬೈಕ್ ಇದು, ನೋಡಿ ತೋರಿಸ್ತೀನಿ. ಅವ್ನ ಬೈಕ್ದು ಪ್ಲೇಟ್ ನಂಬರ್ ಇಲ್ಲಿ ಹೊಡಿಯೋಣ ನೋಡಿ, KA12W1750. ಓಕೆ ನೋಡಿ, ಸ್ಕ್ಯಾನ್ ಆಯಿತು, ಬಂತು ನೋಡಿ ಇಲ್ಲಿ ಮೇಲೆ. ಪಲ್ಸರ್ NS 200 ನೋಡಿ, ಅಲ್ಲಿ ತೋರಿಸ್ತಿದ್ಯಾ ನೋಡಿ, ತೋರಿಸ್ತು. ಹುಡುಗಿನ ಕೂರಿಸ್ಕೊಂಡು ಹೋಗ್ತಿರೋದು ಇದು ಅವನು. ನೋಡಿದ್ರಾ? ಇದಾದ್ಮೇಲೆ ನೋಡಿ ಇಲ್ಲಿ ನೋಡಿ, ಇಲ್ಲಿ ಕರೆಕ್ಟಾಗಿ ಕಾಣಿಸ್ತಿದೆ ನಿಮಗೆ. ಇನ್ನೊಬ್ಬರು ಇದ್ಯಾರೋ ಇನ್ನೊಬ್ಬರು, ಅದಾಯ್ತಾ? ಇಲ್ಲಿ ಕೆಳಗೆ ಬಂದರೆ ಇಲ್ಲಿ ನೋಡಿ, ಇಲ್ಲಿ ಡೀಟೇಲ್ಸ್ ಎಲ್ಲ ನಿಮಗೆ ತೋರಿಸುತ್ತೆ. ಪ್ರತಿಯೊಬ್ಬರಿಗೂ ಹೇಳ್ತಿರೋದಂದೆ, ತುಂಬ ಜನಕ್ಕೆ ಸ್ಕ್ಯಾಮ್ ಮಾಡ್ತಿದೆ, ತುಂಬ ಜನ ನೋಡ್ಕೊಡಿ. ಸ್ಕ್ಯಾಮ್ ಮಾಡಿರೋ ದುಡ್ಡಿಂದ EMI ಹಾಕಿ ಗಾಡಿ ತಗೊಂಡು ವಾಪಸ್ ಸ್ಕ್ಯಾಮ್ ಮಾಡಿ EMI ಕಟ್ತಿದ್ದಾನೆ. ಗುರು, ಇಷ್ಟೇ ನೋಡಿ, ಈ ಥರ ಆದರೆ ಹಂಗೆ. ಇಷ್ಟೇ ಅಲ್ಲ, ಇನ್ನೂ ತುಂಬ ಇದೆ. ಅವ್ನು ಮೆಸೇಜ್ ಮಾಡಿದ್ದು ನೋಡಿದ್ರೆ ತಲೆ ಕೆಟ್ಟು ಊರು ಬಗ್ಲಾಗೋಗ್ತೀರಾ. ಪೂರ್ತಿ ವಿಡಿಯೋ ನೋಡಿ ಅಂತ ಅದಕ್ಕೆ ಪದೇ ಹೇಳ್ತಿದ್ದೀನಿ. ಸೊ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇನ್ನೂ ತುಂಬ ಅಂದರೆ ತುಂಬಾ ಇದೆ, ತೋರಿಸ್ಕೋಗ್ತೀನಿ ಪ್ರತಿಯೊಂದು ಕೂಡ. ಸೊ ಲೆಟ್ಸ್ ಗೋ. ಬಿಡು ಇನ್ನು ಸಾಕು ಅನ್ಕೊಂಡಿದ್ದೀನಿ ಮಾರೆ. ಇನ್ನು ನಿನ್ನ ಬಗ್ಗೆ ಮಾತಾಡಿ ವೇಸ್ಟು. ನೀನು ಸ್ಕ್ಯಾಮ್ಸ್ ಎಲ್ಲ ಮಾಡಿದ್ಯಲ್ಲ, ಒಳ್ಳೇದಾಗಲಿ. ರಾಯ್ಸ್ಟಾರ್ಗೆ ಒಳ್ಳೆ ಹೆಸರು ತಗೊಂಬ. ರಾಯ್ಸ್ಟಾರ್ಗೆ ಅವನು ಅಳ್ಕೊಂಡು ಕೂತವನು ಮಡ್ಕಲ್ಲಿ ನನ್ನ ID ಎತ್ಬಿಟ್ಟ ಅಂತ, ಅದನ್ನು ಡೈವರ್ಟ್ ಮಾಡಿದ್ಯಾ. ಒಂದು 20,000 ವರ್ತ್ ID ಎತ್ಬಿಟ್ಟೆ. ಅಷ್ಟೇ ಅಲ್ಲ, ಸುಮಾರು ಎತ್ತಿದ್ಯಾ ಬಿಡು, ನನಗೆ ಗೊತ್ತು. ಪ್ರೂಫ್ಸ್ ಕೊಟ್ರು ಈ ಚೈಲ್ಡ್ ನನ್ನ ಮಕ್ಳು ನಂಬಲ್ಲ. ಇನ್ಸ್ಟಾಗ್ರಾಮಲ್ಲಿರೋ ಚೈಲ್ಡ್ಗಳು ಗೊತ್ತು ಬಿಡು ನನಗೆ, ಹೆಂಗೆ ಎಲ್ಲಿ ಏನು ಬಟನ್ ಇದೆ ಅಂತ ನನಗೆ ಗೊತ್ತು. ಅದನ್ನು ನಾನು ಓದ್ತೀನಿ, ನೋಡ್ತಾ ಇರು. ಜಾಸ್ತಿ ಮಾತಾಡೋದು ಬೇಡ ಅನಿಸುತ್ತೆ. ನೀನು ದೊಡ್ಡ ಗಾಂಡು ಅಂತ ಗೊತ್ತಾಗಿದೆ ಈಗ. ಸರಿಯಾಗಿ ಇವಾಗ ಯಾರು ಜೈ ಅಂತ ಅವ್ರು ನೋಡು, ಅವರೇ ನಿನ್ನ ತಿಕ್ಕ ಹೊಡಿತಾರೆ, ನೋಡ್ಕೊಂಡಿರೋ. ಅದೆಲ್ಲ ಅವ್ರಿಗೆ ಅರ್ಥ ಆಗೋರ್ಗೆ ಒಂದು ಸ್ವಲ್ಪ ಮೆಚುರಿಟಿ ಬರಲಿ, ಆಯಿತಾ? ಅವ್ರಿಗೊಂದು ಸ್ವಲ್ಪ ಮೆಚುರಿಟಿ ಬಂದಮೇಲೆ ಅವರೇ ನಿನಗೆ ತಿಕ್ಕ ದಿಂಗ್ತಾರೆ. ಯಾರ್ಯಾರ ಹತ್ರ ಎಷ್ಟು ID ಎತ್ಬಿಟ್ಟಿದ್ಯಾ, ಎಷ್ಟು ದುಡ್ಡು ಎತ್ಬಿಟ್ಟಿದ್ಯಾ. ಇನ್ನೊಂದೇನದು ಮನೆ ಕಟ್ಸೋದು. ನನ್ನ ಮಗನೇ, ನೀನು ಕಟ್ಸ್ಕೊಂಡು ಸಾಯಿ. ಸೋಳೆ ಮಗ ಹತ್ರ ಯಾಕೆ ಆಡ್ತೀಯ? ನೀನು ಕಟ್ಸ್ಕೊಂಡು ಸಾಯಿ. ನಾನು ಮಾಡಿರೋದ್ರಲ್ಲಿ GST ಕಟ್ಕೊಂಡು ಬದುಕ್ತಾ ಇರೋದು ನಾನು. ನಿಂತರ ಅಲ್ಲ. ID ಸೆಲ್ಲಿಂಗ್ ಮಾಡ್ತಿದ್ಯಲ್ಲ ಗಂಡು ಥರ, ಎಷ್ಟು GST ಕಟ್ಟಿದ್ಯಪ್ಪ ID ಸೆಲ್ಲಿಂಗಿಗೆ? ಲೀಗಲಾಗಿ ಮಾತಾಡ್ತಾ ಇದ್ದೀನಿ. ಎಷ್ಟು ದುಡ್ಡು ಕಟ್ಟಿದ್ಯಾ ನೀನು GST ಆಗಿ? ನೀನು ಮಾಡೋದಕ್ಕೆ, ನೀನು ಮಾಡ್ತಿರೋ ಕೆಲಸ ಲೀಗಲ್ಲೇ ಅಲ್ಲ. ಯಾವತ್ತಾದ್ರೂ ಪೊಲೀಸವ್ರು ಬಂದು ಏನೋ ID ಸೆಲ್ಲಿಂಗ್ ಮಾಡ್ತಿದ್ಯಾ ಅಂತ ಎತ್ಕೊಂಡು ಹೋಗಿ ಹಾಕ್ಕೊಂಡ್ರು.
ನಾನು ಮಾಡ್ತಿರೋದಕ್ಕೆ ಪ್ರತಿಯೊಂದಕ್ಕೂ ಲೀಗಲ್ ಇದೆ, ಆಯ್ತಾ? ಇಲೀಗಲ್ ಕೆಲಸ ನಾವು ಯಾವುದು ಮಾಡಿಲ್ಲ. ವಿತ್ ಅಯ್ಯೋ, ಇಷ್ಟದಲ್ಲಿ ಏನ್ ಮೆರ್ಸಿದ್ವು ಅವನ್ನ, ಎತ್ತರಕ್ಕೆ ಬೀಳ್ಸಿದ್ದು ಏನ್ ಮೆರ್ಸಿದ್ವು ಅವನ್ನ. ಬಾ 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 ಆ ಬ್ಲೇಡ್ ನನ್ನ ಮಗನಿಗೆ ಇನ್ನೂ ಇದೆ, ತುಂಬಾ ಇದೆ, ತೋರಿಸ್ತೀನಿ. ಮತ್ತೊಮ್ಮೆ ವೋಲ್ಟರ್ ಬ್ರೋಗೆ ಐ ಸೆಲ್ಯೂಟೆಡ್ ಬ್ರೋ, ಐ ಸೆಲ್ಯೂಟೆಡ್. ಆದ್ರೆ ಅರ್ಥ ಆಗುತ್ತೆ ನೀನ್ ಏನ್ ಮಾಡ್ತಿದ್ಯಾ ಅಂತ. ಸಣ್ಣ ಮಕ್ಳನ್ನ ಯಾಕೆ ಬಲಿ ಮಾಡ್ತೀಯಾ ಹುಚ್ಚ ನನ್ ಮಗನೇ? ಆ ಸಣ್ಣವ್ರನ್ನ ನೀನ್ ಹಾಳು ಮಾಡ್ತಾ ಇದ್ಯಾ. ಅದೇ ಹಿಂಗೆ ಹಂಗೆ ಅಂತ ಹೇಳ್ಬಿಟ್ಟು ಯಾಕೆ ಸುಳ್ಳು ಹೇಳ್ತೀಯಾ? ಎಷ್ಟು ID ಸ್ಕ್ಯಾಮ್ ಮಾಡಿದ್ಯಾ, ಎಷ್ಟು ದುಡ್ಡು ಎತ್ತಿದಿರಾ ನೀನು, ಆ ಪವನ್ನು ಮತ್ತು ಇನ್ನೊಬ್ಬ ಅವನ್ ಹೆಸರುಗಳು ಬೇಡ, ಆಯ್ತಾ? ಎಷ್ಟು ಸ್ಕ್ಯಾಮ್ ಮಾಡಿದ್ದೀರಾ ಅಂತ ಎಲ್ಲನೂ ತಂದು ಮುಂದೆ ಪ್ರೂಫ್ ಇಟ್ಟರು ಕೂಡ ನಂಬಾರ್ದು ಅಂತ ನೀನು ಇಷ್ಟು ನಾಟಕ. ಸಣ್ಣ ಮಕ್ಳು ನಂಬ್ತಾರೆ, ಆಯ್ತಾ? ದೊಡ್ಡವ್ರು ನಂಬಲ್ಲ. ಪ್ರೂಫ್ ಒಂದ್ಸಾರಿ ತೋರಿಸಿದ್ರೆ, ನಾನು ಮೊನ್ನೆ ಕಾಲ್ ರೆಕಾರ್ಡ್ ಹಾಕಿದ್ನಲ್ಲ, ನೀನು ನನಗೆ ಬಕೆಟ್ ಇದ್ದಿದ್ದು, ಲೈಕ್ ಯಾವ ಥರ. ಇದಿಷ್ಟಲ್ಲ, ಇನ್ನೂ ತುಂಬಾ ಇದೆ. ಸೊ ಈಗೇನು ನೀವು ವಾಯ್ಸ್ ರೆಕಾರ್ಡ್ ನೋಡಿದ್ರಲ್ಲ, ಅದು ನಮ್ದು ವೋಲ್ಟರ್ ಬ್ರೋದು. ಸೊ ಅವ್ರು ಅದರಲ್ಲಿ ಎಲ್ಲ ತಿಳಿಯೋ ಥರ ಹೇಳಿದ್ದಾರೆ. ಬಟ್ ನಾನು ನಿಮಗೆ ತಿಳಿದೇ ಇದ್ದಿದ್ದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇನ್ನೂ ಇದೆ ತುಂಬ. ಎಂಡ್ ತನಕ ನನ್ನ ಜೊತೆ ಪೂರ್ತಿ ವಿಡಿಯೋದಲ್ಲಿ ಇರಿ. ಬಿಡು, ತಿಕ್ಕ ಹೊರ್ಕೊಂತೀಯ, ನನ್ಗೆ ಗೊತ್ತು. ಒಳ್ಳೆ ನಾಟಕ ಆಡ್ತಿದ್ಯಾ, ಹಾಡು. ಸರಿ, ಅದೇನೋ ಮರ್ತಾಬಿಟ್ಟು ಇನ್ನೊಂದು ವಿಷಯ. ಅದೇನದು, ಸಾನಸಿ ಸಾನಸಿ ನಿಂತಿಕದೇಂತಾರಿರು ಸಾನಸಿ ಸಾನಸಿ. ನಿನ್ಗೆ ದೊಡ್ಡ ರೋಗ ನಿನ್ಗೆ ಇಲ್ಲಿ ಮಾತಾಡಕ್ಕೆ. ವಾಟ್ಸಪ್ಪಲ್ಲಿ ಅಲ್ಲ, ನೀನು ಡೈರೆಕ್ಟಾಗಿ ಬಂದರೆ ಇನ್ನು ಹುಚ್ಚೇನ ನಿನಗೆ? ವಾಟ್ಸಪ್ಪಲ್ಲೇ ಮಾತಾಡಲ್ಲ, ಬರೀ ಇದೇನೇನೋ ನೀನು ಬದುಕಲಿ. 24 ಗಂಟೆ ಬೇರೆಯವ್ರದ್ದೆ. ನೀನು ಕನ್ನಡ ಇಂಡಸ್ಟ್ರಿಯಲ್ಲೇ ದೊಡ್ಡ ಸ್ಕ್ಯಾಮರ್ ಸುಳೆ ಮಗ ಅಂತ ಗೊತ್ತಿಲ್ಲ ಯಾರಿಗೂ, ಆಯಿತಾ? ನಂಬಿಸು, ಚೆನ್ನಾಗಿ ನಂಬಿಸು, ಸರಿಯಾಗಿ ಹಾಕು, ಎಸ್ಕೇಪ್ ಆಗ್ಬಿಡು ಅಲ್ಲಿಂದ, ಆಯಿತಾ? ಫಸ್ಟ್ ಹಂಗೆ ಅಲ್ವಾ ಮಾಡಿದ್ದು ನೀನು? ಗಾಡಿ ಹೆಂಗೆ ತೆಗ್ದಿದ್ದು ನೀನು? ಹಂಗೆ ಅಲ್ವಾ? ಗೊತ್ತು ಬಿಡು. ಯಾಕೆ ಅಂತ, ನಮ್ಗೆ ಯಾಕೆ ಅಂತ ಸುಮ್ಮನೆ ಇದೀವಿ. ಅಯ್ಯೋ 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 ಅಯ್ಯೋ, ಏನು ಇನ್ಸ್ಟಾಗ್ರಾಮಲ್ಲಿ ಬರೀ ಇವಂದೇ ದೇವ್ರ ಥರ ಪೂಜೆ ಮಾಡ್ತಿದ್ದಾರೆ ಅವನ್ನ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ನು ದೊಡ್ಡ ಬಕೆಟ್ ನನ್ನ ಮಗ. ಬೇರೆಯವರಿಗೆ ಸ್ಕ್ಯಾಮರ್ ಅಂತ ಹೇಳಿ ತಿರುಗ್ತಿದ್ದಾನೆ. ಇವನ್ ನೋಡಿದ್ರೆ ಇವನ್ನೇ ದೊಡ್ಡ ಸ್ಕ್ಯಾಮರ್ ನನ್ನ ಮಗ. ನಿಮ್ಮ ಅಂತ ಹೇಳಿದಾರ ಸುಳ್ಳು ಅನ್ಕೊಬಿಟ್ಟಿದೆ ಬೈ. ಜನ ಕೇಳಿದ್ಮೇಲೆ ನಿಜ ಅನ್ನಿಸ್ತದೆ ಬೈ. ಇಷ್ಟೊಂದು ಮೋಸ ಮಾಡಿದಾರ ಮತ್ತೆ ವಿಡಿಯೋದೆಲ್ಲ. ನಾನು ಬಡವ ಅಂತ ಪುಂಕ್ತಾನಲ್ಲ ಬೈ. ಇವರು ಇಂಥ ಮೋಸ ಮಾಡ್ತಾನೆ ಅಂತ ಗೊತ್ತಿಲ್ಲ ಬೈ ಅವ್ರಿಗೆಲ್ಲ. ಸ್ವಲ್ಪ ನಮ್ಮ ಜನಗಳಿಗೆ ಹೇಳಿ ಬೈ. ಅದೇ ಗುರು, ಅವಾಗಲೇ ಹೇಳ್ದಂಗೆ ಅವನಿಗೆ ಹೇಳಿದ್ನಲ್ಲ ಹುಡುಗಿ ರುಚ್ಚು ಅಂತ. ತೋರಿಸ್ತೀನಿ ನೋಡಿ, ಮಾತ್ರ ಸ್ವಲ್ಪ ಬ್ಲರ್ ಮಾಡಾಕ್ತೀನಿ, ಬೇಜಾರು ಮಾಡ್ಕೋಬೇಡಿ. ಇದೆಲ್ಲ ನೋಡಿ ಹುಡುಗಿರಿಗೆ ಮೆಸೇಜ್ ಮಾಡಿರೋದು ಅವನು. ಗುರು ಈಗ ಇಷ್ಟೇ ಸಾಕು ಅನ್ಕೋತೀನಿ. ಆದರೆ ತುಂಬ ಅಂದರೆ ತುಂಬಾನೇ ಇದೆ. ಬಟ್ ಈಗ ಬೇಡ, ಟೈಮ್ ಬರಲಿ ಅದಕ್ಕೂ ಕೂಡ. ಏನಂತ ಹೇಳಿದ್ರೆ, ನಾನು ನಿಮಗೆ ಮುಂಚೆನೇ ಹೇಳಿದ್ದೆ ಅವನ ಫೇಸ್ನ ನಾ ಎಂಡಲ್ಲಿ ರಿವೀಲ್ ಮಾಡ್ತೀನಿ ಅಂತ. ಅವನು ನಿನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ದ, ನನಗೆ 100K ಸಬ್ಸ್ಕ್ರೈಬರ್ಸ್ ಆದರೆ ನಾ ಫೇಸ್ ರಿವೀಲ್ ಮಾಡ್ತೀನಿ ಅಂತ. ಸೊ ಅವ್ನು ಮಾಡೋಕ್ಕಿಂತ ಮುಂಚೆ ನಾವೇ ಮಾಡಿಬಿಡೋಣ ಅವನ ಫೇಸ್ ರಿವೀಲು. ನೋಡಿ, ನಿಮ್ಮೆಲ್ಲರ ಪ್ರೀತಿಯ ಚೂತಿಯ ಬ್ಲೇಸ್ ವೋಲ್ಟರ್ ಬ್ರೋ. ಐ ಲವ್ ಯು ಬ್ರೋ, ಐ ಮಿಸ್ ಯು ಬ್ರೋ, ಐ ಸೆಲ್ಯೂಟ್ ಬ್ರೋ. ಸಿಗೋಣ ಅಂತ ಹೇಳಿದ್ರೆ ಯಾರಾದರೂ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡದೆ ಫಾಲೋ ಮಾಡ್ಕೊಳ್ಳಿ. ಮತ್ತೊಂದು ಯೂಟ್ಯೂಬಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ.